ಸುಪ್ರೀಂ ಕೋರ್ಟಿನ ಹೊಸ ತೀರ್ಪು 2025ರಲ್ಲಿ ಬಂತು. ಇನ್ನೊಂದು ಮೂಲಭೂತ ಹಕ್ಕು 30 ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಅಮರ್ ಜೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೊಸ ಮೂಲಭೂತ ಹಕ್ಕನ್ನು ಕೊಟ್ಟಿದೆ. ಡಿಜಿಟಲ್ ಆಕ್ಸೆಸ್ ಈಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21. ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ ಅನುಚ್ಛೇದ 21ರ ಅಡಿಯಲ್ಲಿ ಡಿಜಿಟಲ್ ಆಕ್ಸೆಸ್ ಮಾಡೋದು ಇದು ಮೂಲಭೂತ ಹಕ್ಕು ಎಂದು ತೀರ್ಪನ್ನು ನೀಡಿದೆ. ಸೊ ಈ ಒಂದು ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯವು RBIಗೆ 20 ಡೈರೆಕ್ಟಿವ್ಸ್ ಅನ್ನು ನಿರ್ದೇಶನಗಳನ್ನು ನೀಡಿದೆ. ಸೊ ಇವಾಗ ಈ ಒಂದು ಮೂಲಭೂತ ಹಕ್ಕಲ್ಲಿ ಇದನ್ನ ಪರಿಗಣಿಸಲಾಗಿದೆ. ಇತ್ತೀಚೆಗೆ ನಾವು ನೋಡಿದಾಗ ಡಿಜಿಟಲ್ ಎರಾ ಇರೋದ್ರಿಂದ ನಾವು ಈಗ ಡಿಜಿಟಲ್ ಎರಾನಲ್ಲಿ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಡಿಜಿಟಲ್ ಜೀವನವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ಮೊಬೈಲ್ ಇಲ್ಲದೆ ಯಾವುದೇ ಕೆಲಸ ಮಾಡೋದಕ್ಕೆ ಅಸಾಧ್ಯವಾಗಿದೆ ಅಂತ ಹೇಳಬಹುದು. ನೀವು ಏನೇ ಮಾಡಬಹುದು. ಎಜುಕೇಶನ್ಗೆ ಸಂಬಂಧಪಟ್ಟಂತ ಏನಾದರೂ ಮಾಡಬೇಕಾದ್ರೆ ಬೇಕು, ಹೆಲ್ತ್ಗೆ ಸಂಬಂಧಪಟ್ಟಂತ ಏನಾದರೂ ನೀವು ಮಾಡಬೇಕಾದ್ರೆ ಮೊಬೈಲ್ ಬೇಕು, ಅಥವಾ ಇನ್ನಿತರ ಯಾವುದೇ ಸೇವೆಗಳನ್ನು ಸರ್ವಿಸಸ್ಗಳನ್ನು ನೀವು ಪಡೆಯಬೇಕಾದರೆ ಮೊಬೈಲ್ ಬೇಕೇ ಬೇಕು. ಸೊ ಹಾಗಾಗಿ ಇದು ಕೂಡ ಒಂದು ಎಸೆನ್ಷಿಯಲ್ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಇದನ್ನು ಅಂಡರ್ ಆರ್ಟಿಕಲ್ 21ನಲ್ಲಿ ಒಂದು ರೈಟ್ ಟು ಲೈಫ್ ಈ ಒಂದು ಅಡಿಯಲ್ಲಿ ಇದು ಮೂಲಭೂತ ಹಕ್ಕು ಎಂದು ಹೇಳಿದೆ. ಈ ಒಂದು ಪ್ರಕರಣದಲ್ಲಿ ಅಮರ್ ಜೈನ್ ಎನ್ನುವರು ಫಿಸಿಕಲಿ ಡಿಸೇಬಲ್ಡ್ ಅಂದರೆ ಅಂಧರಾಗಿರ್ತಾರೆ. ಅವರು ತನ್ನ ಈ KYCಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗಾಗಿ ಕೋರ್ಟಿಗೆ ತಮ್ಮ ಅರ್ಜಿಯನ್ನು ಹಾಕಿರುತ್ತಾರೆ. ಅದೇ ರೀತಿಯಲ್ಲಿ ಮತ್ತು ಇನ್ನೊಂದು ಅರ್ಜಿಯಲ್ಲಿ ಪ್ರಜ್ಞಾ ಪ್ರಸೂನ್ ಆಸಿಡ್ ಅಟ್ಯಾಕ್ ಸರ್ವೈವರ್ ಈ ಎರಡು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಡಿಜಿಟಲ್ ಆಕ್ಸೆಸ್ ಈಸ್ ಒನ್ ಆಫ್ ದಿ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಅಂತೂ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಈಗ ಡಿಜಿಟಲ್ ಆಕ್ಸೆಸ್ ಈಸ್ ಅ ಫಂಡಮೆಂಟಲ್ ರೈಟ್ ಅಂತ ನಾವು ಹೇಳಬಹುದು. ವಿಡಿಯೋವನ್ನು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.